ನನ್ನ ಹೆಸರು ಸಹನ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ವಜ್ಞನವರ ವಚನಗಳು. ವಿದ್ಯೆ ಕಲಿಸಿದ ತಂದೆ, ಬುದ್ಧಿ ಹೇಳಿದ ಗುರುವು, ಬಿದ್ದಿರಲು ಬಂದು ನೋಡಿದ ತಾಯಿ, ಶುದ್ಧ ವೈರಿಗಳು ಸರ್ವಜ್ಞ. ಈ ವಚನದ ಅರ್ಥ: ವಿದ್ಯೆ, ಬುದ್ಧಿ ಹಾಗೂ ಆರೈಕೆ ಮಾಡುವುದು ತಂದೆ, ಗುರು ಹಾಗೂ ತಾಯಿಯರದು. ಯಾರು ಈ ಎಲ್ಲ ಜವಾಬ್ದಾರಿಗಳನ್ನು ಮಾಡುವುದಿಲ್ಲವೋ ಅವರು ಶುದ್ಧ ವೈರಿಗಳು ಎನ್ನುತ್ತಾರೆ ಸರ್ವಜ್ಞ. ಧನ್ಯವಾದ. ನನ್ನ ಹೆಸರು ವೇದಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೊಟ್ಟು ಕೆಟ್ಟವರಿಲ್ಲ, ತಿಂದು ಬದುಕಿದವರಿಲ್ಲ, ಕೊಟ್ಟು ಕದಿಯಲು ಬೇಡ, ಕೊಟ್ಟಾಡಿಕೊಳ್ಳಬೇಡ ಸರ್ವಜ್ಞ. ಇದರ ಅರ್ಥ ಏನೆಂದರೆ, ನಾವು ಇನ್ನೊಬ್ಬರಿಗೆ ಕೈಲಾದಷ್ಟು ಸಹಾಯ ಮಾಡಬೇಕು. ದಿನದಲ್ಲಿದ್ದರಿಗೆ, ದಿಕ್ಕಿಲ್ಲದವರಿಗೆ ಸಹಾಯ ಮಾಡಿದರೆ ದೇವರು ನಮಗೆ ಎಂತಹ ಕಷ್ಟ ಸಂದರ್ಭಗಳಲ್ಲೂ ಕಾಪಾಡುತ್ತಾನೆ. ಬಾಯಿ ರುಚಿಗೆ ತಿನ್ನುವುದಲ್ಲ, ಹಿತಮಿತವಾಗಿ ತಿನ್ನಬೇಕು. ಆಗಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತದೆ. ಹಾಗೆ ದಾನ ಮಾಡಿ ನನಗೆ ಪುನಃ ಬೇಕೆಂದು ಸಂಪತ್ತನ್ನಾಗಲಿ ಹಣವನ್ನಾಗಲಿ ಕೇಳಬಾರದು. ನಾನು ಅವರಿಗೆ ಕೊಟ್ಟಿದ್ದೇನೆ ಎಂದು ನಂಬಿಕೊಳ್ಳಬೇಕು ಎಂದು ಸರ್ವಜ್ಞವರು ಈ ವಚನದಲ್ಲಿ ತಿಳಿಸಿದ್ದಾರೆ. ಧನ್ಯವಾದಗಳು. ನನ್ನ ಹೆಸರು ಸಂಗೀತ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ವಜ್ಞ ವಚನಗಳು. ದಾನ ಭಕ್ತಿಗಳಲ್ಲಿ ನಾನು ಎಂಬ ಮರೆತಿರಬೇಕು. ನಾನು ಎಂಬ ರೋಗ ನಿನಗಿದ್ದರೆ ಹೋದರೂ ತಾನೇ ಪಾಲಿಸುವುದು ಸರ್ವಜ್ಞ. ಈ ವಚನದ ಅರ್ಥ: ನಾನು ಭಕ್ತಿವಂತ, ನಾನು ದಾನ ಎಂಬ ಗೌರವಿರಬಾರದು. ಮನುಷ್ಯನು ತನ್ನಲ್ಲಿಯೇ ನಾನು ಎಂಬ ಗೌರವದಿಂದ ಪಾರಾದರೆ ಹೋದರೆ ಕೆಲವು ತಾನೇ ಪಾಲಿಸುವುದು. ಸರ್ವಜ್ಞರು ಹೇಳಿದ್ದಾರೆ. ಧನ್ಯವಾದ. 8ನೇ ತರಗತಿಯಲ್ಲಿ ಓದುತ್ತಿದ್ದೇವೆ. ಬಸವಣ್ಣನವರ ವಚನಗಳು. ಕಲಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಈಗಿರೋ ಅಲಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಗಮ ದೇವನ ಒಲಿಸುವವರೇ. ಅರ್ಥಾತ್ ಬೇರೆ ಕಳ್ಳತನ ಮಾಡಬೇಡ, ಯಾರನ್ನು ಕೊಲ್ಲಬೇಡ, ಯಾರನ್ನು ಕೀಳಾಗಿ ನೋಡಬೇಡ, ನಿನ್ನನ್ನು ನೀನು ಹೊಗಳಿಕೊಳ್ಳಬೇಡ. ಇದೇ ನಾವು ಮಾಡುವ ಅಂತರಂಗದಲ್ಲಿರೋ ಶುದ್ಧಿ ಹಾಗೂ ಬಹಿರಂಗದ ಶುದ್ಧಿಯನ್ನು ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರ ವಚನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಎನ್ನ ಕಾಲೇ ಕಂಬ ದೇಹುವೆ, ದೇಗುಲ ಶಿರವೇ ಹೊಂಡ ಕಲಶವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇದರ ಅರ್ಥವೇನೆಂದರೆ, ಉಳ್ಳವರು ಎಂದರೆ ಶ್ರೀಮಂತರು, ಆಸ್ತಿ ಅಂತಸ್ತು ಎಲ್ಲ ಇರುವರು, ದೇವರ ಮೇಲೆ ಇರುವ ಭಕ್ತಿಯನ್ನು, ದೇವಸ್ಥಾನವನ್ನು ಕಟ್ಟಿಸಿ ತೋರಿಸಿಕೊಡುವರು. ಆದರೆ ನಾನು ಬಡವನಾದವನು ಹೇಗೆ ನನ್ನ ಭಕ್ತಿಯನ್ನು ತೋರಿಸಿಕೊಡಲಿ? ನಾನು ನನ್ನ ನಡೆದಾಡುವ ಕಾಲುಗಳೇ ದೇಗುಲಕ್ಕೆ ಕಂಬಗಳು, ಹಾಗೆ ನನ್ನ ದೇಹವೇ ದೇಗುಲ, ನನ್ನ ಶಿರವೇ ಕಳಶ. ಕೂಡಲ ಸಂಗಮ ದೇವ ಕೇಳಿಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಅಂದರೆ ಸ್ಥಾವರ, ಇವಾಗ ನಾವು ಕಟ್ಟಿಸಿರುವ ದೇಗುಲ ಯಾವಾಗಾದರೂ ಹೋಗಬಹುದು, ಆದರೆ ಜಂಗಮರು ಹೇಳಿಕೊಟ್ಟ ಜೀವನ ಮೌಲ್ಯಗಳು ಎಂದೆಂದಿಗೂ ನಮ್ಮ ಜೊತೆ ಇರುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಕಲ್ಪನಾ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕೃತಿಕಾರರ ಪರಿಚಯ. UR ಅನಂತಮೂರ್ತಿ. ಇವರ ಪೂರ್ಣ ಹೆಸರು ಉಡುಪಿ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಇವರು 1932 ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಮೇಗಳಿಯವರು. ಇವರ ತಂದೆ ಹೆಸರು ಗೋಪಾಲಾಚಾರ್ಯ, ತಾಯಿಯ ಹೆಸರು ಸತ್ಯಮ್ಮ. ಇವರು ಇಂಗ್ಲಿಷ್ ಮತ್ತು ತೌಲನಿಕ ವಿಷಯಗಳಲ್ಲಿ PhD ಪಡೆದರು. ಇವರ ಪ್ರಮುಖ ಕೃತಿಗಳೆಂದರೆ ಸಂಸ್ಕಾರ, ಭವ, ಅವಸ್ಥೆ, ಮೌನಿ, ಪ್ರಶ್ನೆ ಇನ್ನು ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಪದ್ಮಭೂಷಣ ಪ್ರಶಸ್ತಿ ಹಾಗೂ 1994ರಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕಾರಗಳು ಲಭಿಸಿದೆ. ಇವರು 2014ರಲ್ಲಿ ದೈವಾಧೀನರಾದರು. ನನ್ನ ಹೆಸರು ಸ್ಫೂರ್ತಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಕುವೆಂಪು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ, ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಇವರು 1904ರಂದು ಹುಬ್ಬಳ್ಳಿಯಲ್ಲಿ ಜನಿಸಿದರು. ಇವರು ಕನ್ನಡದ ರಾಷ್ಟ್ರಕವಿಗಳು, 2ನೇ ರಾಷ್ಟ್ರಕವಿಗಳು. ಇವರ ಪ್ರಮುಖ ಕೃತಿಗಳೆಂದರೆ ಸಣ್ಣ ಕಥೆ, ಕಾದಂಬರಿ, ವಿಮರ್ಶೆ, ಮೀಮಾಂಸೆ ಮೊದಲಾದವುಗಳು. ಇವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ. ಜ್ಞಾನಪೀಠ ಪ್ರಶಸ್ತಿಯಲ್ಲದೆ ಪದ್ಮಭೂಷಣ, ಪದ್ಮಭೂಷಣ ಮೊದಲಾದ ಪ್ರಶಸ್ತಿಗಳು ಸಂದಿವೆ. ಇವರು 1994ರಂದು ದೈವಾಧೀನರಾದರು. ನನ್ನ ಹೆಸರು ದೀಪಾ ಬಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ದರಾ ಬೇಂದ್ರೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಇವರು ಧಾರವಾಡದಲ್ಲಿ 1896ರಲ್ಲಿ ಜನಿಸಿದರು. ಇವರ ತಂದೆ ರಾಮಚಂದ್ರ ಭಟ್ಟ, ತಾಯಿ ಅಂಬುತಾಯಿ. ಇವರ ಪ್ರಮುಖ ಕವನ ಸಂಕಲನಗಳು ನಾದಲೀಲೆ ಮತ್ತು ಸಖಿಗೀತ. ಇವರ 4 ತಂತಿ ಕೃತಿಗೆ 1974ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಅಲ್ಲದೆ ಇನ್ನು ಮುಂತಾದ ಹಲವು ಪ್ರಶಸ್ತಿಗಳು ದೊರಕಿವೆ. ಅಂಬಿಕಾತನಯದತ್ತ ಇವರ ಕಾವ್ಯನಾಮ. ವಿದ್ಯಾಪೀಠವು ಇವರಿಗೆ ಡಾಕ್ಟರೇಟ್ ಪದವಿಯನ್ನು ನೀಡಿ ಗೌರವಿಸಿದೆ.
ವೆಂಕಟೇಶ